ಅದೇನೆಂದರೆ ಒಂದು 100 ಗ್ರಾಮ್ ಜೀರಿಗೆ, 100 ಗ್ರಾಮು ಓಂ ಕಾಳು, 100 ಗ್ರಾಮ್ ಧನಿಯಾ, 100 ಗ್ರಾಮ್ ಒಣಶುಂಠಿ, ಆಮೇಲೆ 100 ಗ್ರಾಮು ಈ ಏನಂತ ಹೇಳ್ತಾರಂದ್ರೆ ಬಿಲ್ಪತ್ರೆಯ ಎಲೆಯ ಪುಡಿ 100 ಗ್ರಾಮ್, ಆಮೇಲೆ 100 ಗ್ರಾಮ್ನಷ್ಟು ಅಮೃತ ಬಳ್ಳಿ ಕಾಂಡದ ಪುಡಿ. ಇವೆಲ್ಲ ನಾ ಹೇಳಿರ್ತಕ್ಕಂಥ ಪದಾರ್ಥಗಳನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಆ ಪುಡಿಯನ್ನ ನಾವೇನು ಮಾಡಬೇಕು, 1 ಚಮಚ ಹಾಕಿ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ, ಅದಕ್ಕೆ ಅರ್ಧ ಮಾಂಸ ಶೇಷ ಅಂತ ಕರೀತಾರೆ. ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗ್ಬೇಕಂದ್ರೆ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸ್ಬೇಕು, ಅದನ್ನು ಚತುರ್ಮಾಂಸ ಶೇಷ ಅಂತ ಕರೀತಾರೆ. ಆಯ್ತಾ? 2 ಗ್ಲಾಸಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಅದ್ರ ಇಳಿಸಿ, ಅಥವಾ 1ರಿಂದ ಅರ್ಧ ಗ್ಲಾಸ್ ಇಳಿಸಿ ಅದನ್ನ ಸೋಸಿ ಅದನ್ನ ರಾತ್ರಿ ಆಹಾರದ ನಂತರ ಸೇವನೆ ಮಾಡಿ ಮಲ್ಕೊಳ್ಳೋದು. ಒಂದು 7 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು. ಆಮೇಲೆ 7:30ಗೆ ಇದನ್ನ ಸೇವನೆ ಮಾಡಬೇಕು ಕಷಾಯನ. ಅದನ್ನ ಸೇವನೆ ಮಾಡಿ ಒಂದು ಅರ್ಧ ಮುಕ್ಕ ಒಂದು 1 ಅವರ್ 2 ಅವರಲ್ಲಿ ಮಲ್ಕೋಬೇಕು. 9 ಗಂಟೆ 9:30ಗೆ ಮಲ್ಕೋಬಹುದು. ಹೀಗೆ ಮಲಗಿದ್ರೆ ನೀವು BP ಸಮಸ್ಯೆನ ಆದಷ್ಟು ಬೇಗ ಗುಣಪಡಿಸ್ಕೊಳ್ಬಹುದು.